ಕಮಿಷನ್ ಆಸೆಗಾಗಿ ಬ್ಯಾಂಕ್ ಖಾತೆಗಳನ್ನು ಮಾರಾಟ ಮಾಡಿದ ಗುತ್ತಿಗೆದಾರನನ್ನ ಬಂಧಿಸಲಾಗಿದೆ. ಡಿಜಿಟಲ್ ಅರೆಸ್ಟ್ ಕೇಸ್ನಲ್ಲಿ ಗುತ್ತಿಗೆದಾರನ ಬಂಧನವಾಗಿದೆ. ಸೈಬರ್ ಕ್ರೈಮ್ ಪೊಲೀಸರು ಅಜಯನ್ ಎಂಬುವಂತ ಗುತ್ತಿಗೆದಾರನನ್ನ ಸೆರೆ ಹಿಡಿದಿದ್ದಾರೆ. ಕೇರಳದ ಕೊಲ್ಲಂ ಮೂಲದ ಆರೋಪಿ ಅಜಯನ್ ವೃತ್ತಿಯಲ್ಲಿ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಿದ್ದ. ಡಿಜಿಟಲ್ ಅರೆಸ್ಟ್ ಕೇಸ್ನಲ್ಲಿ ಕಿಂಗ್ ಪಿನ್ಗಳ ಸಂಪರ್ಕದಲ್ಲೂ ಕೂಡ ಈತ ಇದ್ದ. ಆರೋಪಿಗಳ ಜೊತೆ ನಂಟು ಬೆಳೆಸಿ ನಕಲಿ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನ ಆಸಾಮಿ ನೀಡಿದ್ದ ಅನ್ನುವಂತ ಆರೋಪದ ಮೇಲೆ ಈತನನ್ನ ಬಂಧಿಸಲಾಗಿದೆ. ಮ್ಯೂಲ್ ಅಕೌಂಟ್ ಡೀಟೇಲ್ಸ್ ನೀಡಿ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಕಮಿಷನ್ ಆಮಿಷಕ್ಕೆ ಬಿದ್ದು ಖಾತೆಗಳ ಮಾಹಿತಿಯನ್ನ ನೀಡಿದ್ದಾರೆ. ಇಲ್ಲಿ ಆರೋಪಿ ಖಾತೆಗೆ ಕೋಟಿ ಹಣ ಜಮವಾಗಿರುವಂತದ್ದು. ಅದಾದ ನಂತರ ಹಣವನ್ನ ಬೇರೆ ಖಾತೆಗಳಿಗೆ ಕಿಂಗ್ ಪಿನ್ಸ್ ವರ್ಗಾವಣೆ ಮಾಡಿದ್ದಾರೆ. ಮ್ಯೂಲ್ ಅಕೌಂಟ್ಗಳ ಮೂಲಕ ಹಣ ವರ್ಗಾವಣೆ ಮಾಡಿದ್ದಾರೆ. ಆರೋಪಿ ಖಾತೆಯಿಂದ ಹಣ ವರ್ಗಾವಣೆಯಾಗಿರೋದು ಬೆಳಕಿಗೆ ಬಂದಿದೆ. ತನಿಖೆ ವೇಳೆ ಅಜಯನ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿರೋದು ಪತ್ತೆಯಾಗಿದೆ. ಕೇರಳ ಮೂಲದ ಗುತ್ತಿಗೆದಾರನನ್ನ ಈ ಎಲ್ಲ ಮಾಹಿತಿಯ ಆಧಾರದ ಮೇಲೆ ಬಂಧಿಸಲಾಗಿದೆ. ದುಬೈನಲ್ಲಿ ಕುಳಿತು ಮಾಸ್ಟರ್ ಮೈಂಡ್ಗಳು ಇಲ್ಲಿಯೇ ಗೇಮ್ ಪ್ಲಾನ್ ಮಾಡಿದ್ದಾರೆ. ದುಬೈನಲ್ಲಿ ಕುಳಿತು ಭಾರತದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನ ಮಾಡ್ತಾ ಇದ್ರು. ಗ್ಯಾಂಗ್ ಒಂದಿತ್ತು, ಕಿಂಗ್ ಪಿನ್ಗಳ ಗ್ಯಾಂಗ್. ಈ ಒಂದು ಗ್ಯಾಂಗ್ ಇಂಥ ಕೆಲಸಗಳನ್ನ ದುಬೈನಲ್ಲಿ ಕುಳಿತು ಮಾಡ್ತಾ ಇದೆ. ಸದ್ಯ ಆರೋಪಿಯನ್ನ ಕಸ್ಟಡಿಗೆ ಪಡೆದು ಸೈಬರ್ ಕ್ರೈಮ್ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ವಿಚಾರಣೆ ನಡೆಸಿ ಪೊಲೀಸರು ಆತನನ್ನ ಜೈಲಿಗೆ ಕಳುಹಿಸಿರುವಂಥದ್ದು. ಇದರ ಬಗ್ಗೆ ಯಾರೆಲ್ಲ ಇದರ ಹಿಂದೆ ಇದ್ದಾರೆ, ಕಿಂಗ್ ಪಿನ್ಗಳೆಲ್ಲ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇರುವಂಥದ್ದು. ಇಲ್ಲಿ ತಾನೇ ಗುತ್ತಿಗೆದಾರನಾಗಿ ಇಂಥ ಕೆಲಸವನ್ನ ಮಾಡಿರುವಂತ ಆರೋಪದ ಮೇಲೆ ಈತನನ್ನ ಬಂಧಿಸಲಾಗಿರುವಂಥದ್ದು. ಆತನ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರುವಂತ ಮಾಹಿತಿ ಹೊಳ ಬರ್ತಾ ಇದ್ದಂತೆ ಈತನನ್ನ ಅರೆಸ್ಟ್ ಮಾಡಲಾಗಿದೆ.